ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಇಶಾ ಫೌಂಡೇಶನ್ ವತಿಯಿಂದ ಯೋಗಿ ಇಶಾ ಕೇಂದ್ರ ತಲೆ ಎತ್ತಿದ್ದು ಪ್ರವಾಸಿ ತಾಣವಾಗಿ ಹೊರಹೊಮ್ಮುತ್ತಿದೆ. ಆದರೂ ಇಶಾ ಫೌಂಡೇಶನ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರುತ್ತಿವೆ. ಹೌದು, ಇಶಾ ಫೌಂಡೇಶನ್ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದ್ದು ಗೋಮಾಳ ಜಮೀನು ಆಯಿತು, ಅರಣ್ಯ ಪ್ರದೇಶ ಆಯಿತು, ಈಗ ರೈತರ ಜಮೀನು ಕಬಳಿಕೆ ಮಾಡಿದ ಎಂಬ ಆರೋಪ ಕೇಳಿಬರುತ್ತಿದೆ. ಫೌಂಡೇಶನ್ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಆದಿಯೋಗಿ ಇಶಾ ಕೇಂದ್ರ ನಿರ್ಮಾಣ ಆಗಬೇಕಾದ ಸುತ್ತಮುತ್ತಲಿನ ಪ್ರದೇಶದ ಜನರು ಇನ್ನು ಪ್ರವಾಸಿ ತಾಣವಾಗುತ್ತೆ, ನಮ್ಮ ಜೀವನ ಬದಲಾಗುತ್ತೆ ಎಂದು ಖುಷಿ ಪಟ್ಟಿದ್ದರು. ಆದರೆ 50ರಿಂದ 60 ವರ್ಷಗಳ ಕಾಲ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ರೈತರ ಜಮೀನನ್ನು ಲಪಟಾಯಿಸಲು ಮುಂದಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇರುವ ಇಶಾ ಫೌಂಡೇಶನ್ನವರ ವಿರುದ್ಧ ರೈತರು ಸಿಡಿದೆದ್ದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಇಶಾ ಫೌಂಡೇಶನ್ ಸುತ್ತಮುತ್ತಲಿನ ಸರ್ವೆ ನಂಬರ್ಗಳಲ್ಲಿ ಸುಮಾರು 25 ಎಕರೆ ಜಮೀನನ್ನು ಕಬಳಿಕೆ ಮಾಡಲು ಹೊರಟಿರುವ ಇಶಾ ಫೌಂಡೇಶನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು 60-70 ವರ್ಷದಿಂದ ನಮ್ಮ ತಂದೆ, ನಾವು, ನಮ್ಮ ತಾಯಿ, ನಮ್ಮ ಅಣ್ಣ, ತಮ್ಮ, ನನ್ನ ತಂಗಿ ಎಲ್ಲರೂ ನಾವೇ ಇದೇ ಜಮೀನಲ್ಲೇ ಸಾಗುವಳಿ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ದಿದ್ದು. ಯಾರೋ ಸಕ್ಲೇಶನ್ ಅನ್ನೋ ಬಂದ, ಅವನ ಜಮೀನು ನನಗೆ ಆರೋಗ್ಯ ಸರಿ ಇಲ್ದಿದ್ದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ಹೋದವನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ. ಆದರೆ ಇವಾಗ ಈಶಾ ಅವರು ಸಕ್ಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ಟಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೆ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬಳಿಸೋದಕ್ಕೆ ಏನೇನು ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ. ಆದರೆ ಇವ್ರನ್ನ ಸದ್ಗುರು ಅವ್ರನ್ನಾಗಲಿ ಇವ್ರ ಪ್ರಾಪರ್ಟಿ ಮಾಡಿಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು. ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ ನನ್ನ ಇದಾಗಲಿ ಏನೂ ಬೇಕಾಗಿಲ್ಲ. ಕರ್ಕೊಂಬಂದಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕರ್ಕೊಂಬಂದಿದ್ದು 2012ರಲ್ಲಿ ನಾನು ಕರ್ಕೊಂಬಂದಿದ್ದು ಇವ್ರನ್ನ. ಜಾಗ ಕೊಡಿಸಿದ್ದು ನಾನೇ, ಎಲ್ಲ ಕೊಡಿಸಿದ್ರು ಇವಾಗ ನನ್ನ ಜಮೀನಿಗೆ ಕಣ್ಣು ಹಾಕಿದ್ದಾರೆ. ನಂದು ಸೆಟಲ್ಮೆಂಟ್ ಮಾಡ್ತೀನಿ, ನೀನು ಚೆನ್ನಾಗಿ ನೋಡ್ಕೊತೀನಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀನಿ, ಅದು ಇದು ಅಂತ ಎಲ್ಲ ಬುರುಡೆ ಮಾತುಗಳು ಹೇಳ್ಬಿಟ್ಟು ಆಪ್ರೇಷನ್ ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ಅವರು ಸಹಾಯ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 25-30 ಲಕ್ಷ ಕೊಟ್ಟಿದ್ದಾರೆ, ಅದಕ್ಕೆ ಏನು ಬೇಕೋ ಬರ್ಸ್ಕೊಂಡಿದ್ದಾರೆ, ಅದೆಲ್ಲ ಆಗಿದೆ. ಆದರೆ ಈಗ ನನ್ನ ಜಮೀನಿಗೆ ಸಕ್ಲೇಶು ಇವರಿಬ್ಬರು ಒಂದಾಗಿ ನನಗೆ ತುಂಬ ನಮ್ಮ ತಂದೆ ಇದರಿಂದನೇ ಒಂದು ಸ್ವಲ್ಪ ನರಕ ಅನುಭವಿಸ್ಬಿಟ್ಟು ನೇಣಾಕೊಂಡು ಸತ್ತೋದ್ರು 2 ವರ್ಷದ ಹಿಂದೆ. ಅದಕ್ಕೆ ಕಾರಣ ಇದೇ ಸಕ್ಲೇಶ್ ಕುಮಾರ್ ಮತ್ತು ಅವ್ರ ಫ್ಯಾಮಿಲಿಯವರು, ಅವ್ರ ಫ್ರೆಂಡ್ಸ್. ಆದರೆ ಇವಾಗ ಯಾವುದೇ ಕಾರಣಕ್ಕೆ ಸಕ್ಲೇಶ್ 120 ಕೋಟಿ ಮಾರ್ಕೊಂಡು ಹೊರಟೋಗಿದ್ದಾನೆ, ನಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಿಜಿಸ್ಟರ್ ಮಾಡೋ ಬದಲು ಚಿಡ್ಲಘಟ್ಟದಲ್ಲಿ ಮಾಡಿದ್ದಾರೆ. ಅಂದರೆ ಬೈಕೆ ಇವ್ರು ಏನು ಮೋಸ ಮಾಡಬೇಕು ಕೃಷ್ಣಂಗೆ ಅಂತ ಕಾಯ್ತಾ ಇದ್ರು. ಅದರಲ್ಲಿ ಸಕ್ಲೇಶ್ ಒಬ್ಬನೇ ಅಲ್ಲ, ಇನ್ಕ್ಲೂಡಿಂಗ್ ಗೋಪಾಲ್ ಹನುಮಾಲ್ ಪ್ರಭಾಕರ್ ಪ್ಲಸ್ ಸದ್ಗುರು ಅವರು, ಇವರೆಲ್ಲ ಮ್ಯೂಚುವಲ್ ಆಗಿದ್ದಾರೆ. ಇವ್ರಿಗಿಂದೆ ಯಾರು ಬಲಾಢ್ಯ ವ್ಯಕ್ತಿಗಳು ಯಾರಿದ್ದಾರೆ ನಮ್ಮ ಗಮನಕ್ಕೆ ಗೊತ್ತಿಲ್ಲ. ಆದರೆ ನಮ್ಮ ತಂದೆ ತಾಯಿ ಎಲ್ಲರಿಗೂ ಅನ್ಯಾಯ ಮಾಡಿ ನನ್ನ ಕುಟುಂಬನ ಸರ್ವನಾಶನ ಮಾಡೋದಕ್ಕೆ ಇವರು ಪಣ ತೊಟ್ಟಂಗಿದ್ದಾರೆ. ಆದ್ದರಿಂದ ನನ್ನ ಜಮೀನೊಳಗೆ ಯಾವುದೇ ಕಾರಣಕ್ಕೂ ಅವರು ಬರಬಾರ್ದು. ಆಲ್ರೆಡಿ ಸ್ಟೇ ಇದೆ, ಪಾಣಿಲ್ ನಮೂದಾಗಿದೆ, RRT ಕೇಸ್ ನಡೀತಾ ಇದೆ, ಪ್ಲಸ್ KAT ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಇದ್ರೂ ಇವರು ನಮ್ಮ ಗಮನಕ್ಕೆ ತರದೆ ರಾತ್ರಿ ಎಲ್ಲ JCP ಎಲ್ಲ ಕೆಲಸ ಮಾಡಿಕೊಂಡು, ಇಟಾಚಿಗಳಲ್ಲಿ ಕೆಲಸ ಮಾಡಿಕೊಂಡು ಒಂದು JCP ಕರೆದ್ರು ಬರ್ದಿರೋ ಮಟ್ಟಕ್ಕೆ ಮಡಗಿದ್ದಾರೆ. ಈಗ JCP ಕರ್ಕೊಂಬಂದ್ರೆ ಅವ್ರಿಗೆ ಫೋನ್ ಮಾಡಿ ಇವಾಗ JCP ವಾಪಸ್ ಕಳಿಸಿದ್ದಾರೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇದು ನಮ್ಮ ಜಮೀನೊಳಗೆ ಅವ್ರನ್ನ ಬಿಡಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ, ಸಂಸಾರ ಸಮೇತ ಇಲ್ಲಿ ಪಾಲಿಡಾಯಲ್ಲಿ ಕುಡಿದು ಇಲ್ಲೇ ನಾವು ಸತ್ರೂ ಪರವಾಗಿಲ್ಲ, ಇದ್ರ ಮೇಲೇನೆ ಸದ್ಗುರು ಇನ್ನೊಂದು ಮಂಟಪ ಕಟ್ಕೊಬೇಕಾಗ್ತದೆ. ಜಾಸ್ತಿ ಏನಾದರೂ ಮಾತಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ನನಗಿರುವಂಥ ಜನ ಬೆಂಬಲ ಏನೈತೆ ಅದನ್ನೇ ಕರ್ಕೊಂಬರ್ತೀನಿ. ನಾನು ಯಾರಿಗೂ ಕಾಸು ಕೊಟ್ಟು ಬರಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ರು ಕಾಸು ಕೊಟ್ಟು JCPನೂ ಕೊಂಡ್ಕೊತಾರೆ, ಹೆಲಿಕಾಪ್ಟರ್ ಕೊಂಡ್ಕೊತಾರೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ. ಯಾಕೆಂದರೆ ನಾನು ಬದುಕು ಬಂದಿರೋದೇ ಒಂದು ವಿಚಿತ್ರ. ಆ ವಿಚಿತ್ರದಲ್ಲಿ ಇವಾಗ ನನಗೆ ನೋವು ಕೊಟ್ಟು ನನ್ನ ಹೆಂಗನಾಗಲಿ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸ್ತಾವ್ರಷ್ಟೇ. ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮಕ್ಕೆ ತಿಳಿಸೋದೇನು ಅಂದರೆ, ನನಗೆ ಸಹಾಯವಾಗಿ ಯಾರ್ಯಾರ ಕೈಲಿ ಏನೇನಾಗುತ್ತೆ ಅದನ್ನು ಕಳಕಳಿಯಿಂದ ಬೇಡ್ಕೊತೀನಿ, ನಂಗೆ ಸಹಾಯ ಮಾಡಿ ಅಂತ. ಈಗ